ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗ್ತಾ ಇದೆ. ಬರೋಬ್ಬರಿ 22 ಲಕ್ಷ ಮಹಿಳೆಯರ BPL ರೇಷನ್ ಕಾರ್ಡು ರದ್ದಾಗಿದೆ. ಸರ್ಕಾರದಿಂದ ಆಗಿರುವಂತ ಒಂದು ಸಣ್ಣ ಪ್ರಾಬ್ಲಮ್ ಇಂದ ಇನ್ನು ಮುಂದೆ ಇಂಥ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹಣ ಅಥವಾ ನಿಮ್ಗೆ ರೇಷನ್ ಡಿಪೋಗಳಲ್ಲಿ ಅನ್ನಭಾಗ್ಯದ ಹಣ ಯಾವುದು ಸಹ ಸಿಗ್ತಾ ಇಲ್ಲ. ಸೊ ಇನ್ನ ಬಂದಾಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿರುವಂತದ್ದು. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ರೇಷನ್ ಕಾರ್ಡು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ದೊಡ್ಡ ಡಾಕ್ಯುಮೆಂಟೇಶನ್ ಆಗಿರುತ್ತೆ. ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ನಾವು ಪ್ರತಿನಿತ್ಯ ಹೇಳ್ತಾ ಇದೀನಿ, ಇಷ್ಟು ಲಕ್ಷ ಈ ಜಿಲ್ಲೆಗಳಲ್ಲಿ ಕ್ಯಾನ್ಸಲ್ ಆಗಿದೆ, ಆ ಜಿಲ್ಲೆಗಳಲ್ಲಿ ಲಕ್ಷಾಂತರ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸರ್ಕಾರದಲ್ಲಿ ಇವಾಗ ರಾಜ್ಯದಲ್ಲಿ ಸರ್ಕಾರದವರು ಟೋಟಲ್ ಆಗಿ 22 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಈ 22 ಲಕ್ಷ ರೇಷನ್ ಕಾರ್ಡ್ಗಳು ಏನು ರದ್ದಾಗಿದೆ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ. ಇದು ಸರ್ಕಾರದವರು ಮಾಡಿರುವಂತ ಒಂದು ದೊಡ್ಡ ಟೆಕ್ನಿಕಲ್ ಇಶ್ಯೂ, ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಜವಾಗ್ಲೂ ಯಾರ್ಯಾರಿಗೆ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ಹಣಗಳು ಬರಬೇಕಾಗಿತ್ತು ಇಂಥವರ ರೇಷನ್ ಕಾರ್ಡ್ನ ರದ್ದು ಮಾಡಿ ಬಿಟ್ಟಿದ್ದಾರೆ. ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ 98% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲರಿಗೂ ಹಣ ತಲುಪ್ತಾ ಇದೆ. ಇವಾಗ 22 ಲಕ್ಷ ಜನರ ರೇಷನ್ ಕಾರ್ಡು ಟೆಕ್ನಿಕಲ್ ಇಶ್ಯೂ ಇಂದ ಕ್ಯಾನ್ಸಲ್ ಆಗಿರುವಂತದ್ದು. ಇದನ್ನ ರಿಸಾಲ್ವ್ ಮಾಡೋದಕ್ಕೆ ಸರ್ಕಾರದಿಂದ ಮಾತ್ರನೇ ಆಗುವಂಥದ್ದು. ನಾವು ನೀವು ಹೋಗಿ ಬೆಂಗಳೂರು ಒಂದ್ ಮುಂದೆ ಕೂತ್ಕೊಂಡು, ಇಲ್ಲಾಂದ್ರೆ ಆಹಾರ ಇಲಾಖೆ ಮುಂದೆ ಕೂತ್ಕೊಂಡು, ಇಲ್ಲ ಮಕ್ಕಳ ಮತ್ತು ಮಹಿಳಾಭಿವೃದ್ಧಿ ಮುಂದೆ ಕೂತ್ಕೊಂಡು ಜಗಳ ಮಾಡೋದಾಗ್ಲಿ, ಅಥವಾ ಅವ್ರ ಮುಂದೆ ನಾವು ನಮ್ಗೆ ಹಿಂಗಾಗಿದೆ ಅಂತ ಹೇಳಿ ನಾವು ಹೇಳ್ಕೊಳ್ಳೋದಾಗ್ಲಿ ಯಾವ್ದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಇದು ಸರ್ಕಾರದಿಂದ ಆಗಿರುವಂತ ಮೇಜರ್ ಇಶ್ಯೂ. ಇದನ್ನ ಇವರೇ ಸಾಲ್ವ್ ಮಾಡ್ಬೇಕು. ಇವಾಗ 22 ಲಕ್ಷ ಅಂತ ಹೇಳಿದ್ರೆ ಇವಾಗ 98% ಜನರಿಗೆ ಹಣ ಆಲ್ರೆಡಿ ತಲುಪ್ತಿತ್ತು. ಇವಾಗ ಇದ್ರಲ್ಲಿ ಮತ್ತೆ 22 ಲಕ್ಷ ಅಂತ ಹೇಳಿದ್ರೆ ಎಷ್ಟು ಮೈನಸ್ ಆಗುತ್ತೆ ನೋಡಿ. ಅದರಲ್ಲೂ ಮಹಿಳೆಯರು ತುಂಬಾ ಜನ ಕಮೆಂಟ್ ಹಾಕ್ತೀರಾ, ನಮ್ದು ಬರ್ತಾ ಇಲ್ಲ ಅಂತ ಹೇಳಿ. ಯಾರದೆಲ್ಲ ಒಂದು 3 ಕಂತಿಂದ ಹಣಗಳು ಬಂದಿಲ್ಲ, ಗೃಹಲಕ್ಷ್ಮಿ ಹಣಗಳು ಒಂದು 3 ಕಂತಿಂದ ಹಣ ಯಾರ್ಯಾರಿಗೆ ಬಂದಿಲ್ಲ, ಇಂಥವರ ರೇಷನ್ ಕಾರ್ಡು ರದ್ದಾಗಿದೆ ಅಂತ ಅರ್ಥ. ಇಲ್ಲಿ ನಮ್ದು ಪ್ರಾಬ್ಲಮ್ ಇಲ್ಲ ಅಥವಾ ನಿಮ್ದು ಪ್ರಾಬ್ಲಮ್ ಇಲ್ಲ, ಇದು ಸರ್ಕಾರದವರು ಮಾಡಿರುವಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಹೇಳಿದ್ದಾರೆ, ಅದನ್ನ ನಾವು ಆದಷ್ಟು ಬೇಗ ರಿಸಾಲ್ವ್ ಮಾಡ್ತೀವಿ. ಯಾರ್ಯಾರಿಗೆ ಈ ತರ ಹಣಗಳು ಬಂದಿಲ್ಲ ಅಲ್ಲ, ಇವಾಗ 22 ಲಕ್ಷ ಜನರಿಗೆ ಬಂದಿಲ್ಲ ಅಲ್ವಾ, ಸೊ ಆ ಹಣನ ಎಷ್ಟು ತಿಂಗಳಿಂದ ಪೆಂಡಿಂಗ್ ಆಗಿದೆ, ಅವ್ರಿಗೆ ಏನೇನ್ ಬರ್ಬೇಕಾಗಿತ್ತು ಅದನ್ನ ಅತಿ ಶೀಘ್ರದಲ್ಲಿ ನಾವು ರಿಸಾಲ್ವ್ ಮಾಡ್ಬಿಟ್ಟು ಅವ್ರಿಗೆ ಹಣ ಸಮೇತ ನಾವು ಹಾಕ್ತಿವಿ, ಕ್ಲಿಯರೆನ್ಸ್ ನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ಈ ತರ ಕ್ಯಾನ್ಸಲೇಷನ್ ಆಗ್ತಾ ಇರೋದ್ರಿಂದ ವಿಪಕ್ಷಗಳು ಹೇಳ್ತಾ ಇರ್ತಾರೆ, ಇಲ್ಲ ಹಣ ಎಲ್ಲ ಸರ್ಕಾರದತ್ತ, ಅದಕ್ಕೆ ಈ ತರ ಎಲ್ಲ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಸರ್ಕಾರದವ್ರು ಹೇಳೋದಿಷ್ಟೇನೆ, ಯಾರ ಮತ್ಗೂ ಊಹಾಪೋಹ ಕೊಡಬೇಡಿ. ನಾವು ಕೊಟ್ಟಿರುವಂತೆ 5 ವರ್ಷ ನಮ್ಮ ಒಂದು ಏನಿರ್ತೀವಿ, ನಾವು 5 ವರ್ಷ ಏನಿರ್ತೀವಿ ಸರ್ಕಾರದಲ್ಲಿ, ಅಷ್ಟು ವರ್ಷನೂ ನಾವು ನಿಮ್ಗೆ ಈ 5 ಗ್ಯಾರಂಟಿ ಯೋಜನೆಗಳು ಏನಿತ್ತಲ್ವಾ ಅದನ್ನ ನಾವು ಖಂಡಿತವಾಗ್ಲೂ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಶ್ಚಿಂತೆಯಿಂದ ಇರಿ. ಗೊತ್ತು ತಡ ಆಗತ್ತೆ, ಜೊತೆಗೆ ನಿಮ್ ಕಮಿಟ್ಮೆಂಟ್ ಗಳಲ್ಲೂ ಈ ತರ ರೇಷನ್ ಕಾರ್ಡು ಸಡನ್ ಆಗಿ ಕ್ಯಾನ್ಸಲೇಷನ್ ಆಗಿದೆ ಅಂತ ಗೊತ್ತಾದ್ರೂ ಬೇಜಾರಾಗುತ್ತಲ್ವಾ. ಸೊ ನಾವು ನಿಮ್ ಕೈಯಲ್ಲಿ ಏನು ಇಲ್ಲ, ಇದು ಸರ್ಕಾರದವರು ಇದನ್ನ ರಿಸಾಲ್ವ್ ಮಾಡ್ಬೇಕಾಗಿದೆ. ಆದಷ್ಟು ಬೇಗ ಇದನ್ನ ರಿಸಾಲ್ವ್ ಮಾಡ್ತಾರೆ. ನಿಮ್ಗೆ ಪೆಂಡಿಂಗ್ ಇರುವಂತಹ ಹಣಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಜೊತೆಗೆ 14ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಎಲ್ಲರ ಖಾತೆಗೂ ಇವಾಗ ಆಲ್ರೆಡಿ ಜಮಾ ಆಗಿದೆ. 22 ಲಕ್ಷ ಬಿಟ್ಟು ಮಿಕ್ಕಿರುವಂತ 98% ಮಹಿಳೆಯರಿಗೆ ಏನ್ ಹೇಳಿದೀನಿ ನಾನು, ಅಂತವರಿಗೆ 14ನೇ ಕಂತಿನ ಹಣ ಸಮೇತ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂತದ್ದು. ದಯವಿಟ್ಟು ಹೋಗಿ ನಿಮ್ಮ DBT ಸ್ಟೇಟಸ್ ಗಳಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ವಾರದಲ್ಲಿ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದ್ರು, ಆಲ್ರೆಡಿ ಬಂದಿದೆ. ನಿಮ್ಮ ಜಿಲ್ಲೆ ಹಾಗೂ ನೀವು ಯಾವ ಊರೂರು, ನಿಮ್ಮ ಹೆಸರು ಪ್ರತಿಯೊಂದು ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ, ಹಣ ಬಂದಿದ್ಯೋ ಬಂದಿಲ್ವಾ ಅಂತ ಹೇಳಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ಅದು ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಹಣ ಬರ್ತಾ ಇದೆ ಅಂತ ಹೇಳಿ ಇನ್ನೊಬ್ಬರಿಗೂ ಗ್ಯಾರಂಟಿ ಸಿಗುತ್ತೆ. ಸೊ ಈ ವಿಡಿಯೋಯಿಂದ ನಿಮ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ, ಹಾಗೇನೆ ಇವಾಗ 22 ಲಕ್ಷ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸರ್ಕಾರದಿಂದ ಯಾವುದೇ ರೀತಿ ಆಗಿರುವಂತ ಅಧಿಕೃತ ಮಾಹಿತಿ, ಜಾಬ್ ವೇಕೆನ್ಸಿಗಳು ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.